ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮನಸ್ಸು ಕನ್ನಡ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ವೈಕುಂಠ ಏಕಾದಶಿಯನ್ನು ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ಅಂದರೆ ಸರಳವಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು, ಜೊತೆಗೆ ಆ ದಿನ ಉಪವಾಸವನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ. ನೋಡಿ, 2025ರಲ್ಲಿ ಪುಷ್ಯ ಮಾಸದಲ್ಲಿ ಈ ವೈಕುಂಠ ಏಕಾದಶಿ ಬಂದಿದೆ. ಈ ವೈಕುಂಠ ಏಕಾದಶಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಗುರುವಾರ ಜನವರಿ 9ನೇ ತಾರೀಕು ಮಧ್ಯಾಹ್ನ 12:22 ಪ್ರಾರಂಭವಾಗಿ ಶುಕ್ರವಾರ 10ನೇ ತಾರೀಕು ಬೆಳಿಗ್ಗೆ 10:19 ಮುಕ್ತಾಯವಾಗುತ್ತದೆ. ಸೊ ನಾವು ಶುಕ್ರವಾರ 10ನೇ ತಾರೀಕಿನಂದು ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕಾಗಿರೋದು. ಬೇರೆ ಎಲ್ಲ ಏಕಾದಶಿಗಳಿಗಿಂತಲೂ ಕೂಡ ಈ ವೈಕುಂಠ ಏಕಾದಶಿ ತುಂಬಾ ವಿಶೇಷವಾದದ್ದು. ಈ ಒಂದು ವೈಕುಂಠ ಏಕಾದಶಿಯ ವ್ರತವನ್ನು ನಾವು ಮಾಡಿದರೆ ವರ್ಷವಿಡೀ ಬರುವ ಏಕಾದಶಿಗಳ ಉಪವಾಸಕ್ಕೆ ಈ ಒಂದು ಏಕಾದಶಿ ಸಮನಾಗಿರುತ್ತದಂತೆ. ಅಷ್ಟು ವಿಶೇಷವಾದದ್ದು ಮತ್ತು ಶ್ರೇಷ್ಠವಾದ ವೈಕುಂಠ ಏಕಾದಶಿ ಇದು. ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಪ್ರತಿಯೊಬ್ಬರು ಕೂಡ ಈ ವೈಕುಂಠ ಏಕಾದಶಿ ಉಪವಾಸವನ್ನು ಆಚರಣೆಯನ್ನು ಮಾಡಿ ಆ ದಿನ ವಿಷ್ಣುವಿನ ಸ್ಮರಣೆಯನ್ನು ಮಾಡಿ. ಈ ವೈಕುಂಠ ಏಕಾದಶಿಯ ದಿನದಂದು ಉಪವಾಸವಿದ್ದು ಭಗವಂತನ ಸ್ಮರಣೆಯನ್ನು ಮಾಡಬೇಕು. ಇನ್ನು ಆ ದಿವಸ ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮನೆಯಲ್ಲಿ ವೆಂಕಟೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ, ವಿಷ್ಣುವಿನ ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಆ ದೇವಸ್ಥಾನಗಳಲ್ಲಿ ವಿಶೇಷವಾಗಿ ವೈಕುಂಠ ದ್ವಾರವನ್ನು ನಿರ್ಮಿಸಿರುತ್ತಾರೆ. ಆ ದ್ವಾರದ ಒಳಗೆ ಹೋಗಿ ಬಂದರೆ ಮೋಕ್ಷ ಸಿಗುತ್ತದೆ ಮತ್ತು ಸ್ವರ್ಗ ಪ್ರಾಪ್ತಿಯಾಗುತ್ತದೆ ಅಂತಲೂ ಕೂಡ ಹೇಳುತ್ತಾರೆ. ಹಾಗಾಗಿ ಅವತ್ತಿನ ದಿವಸ ಪ್ರತಿಯೊಬ್ಬರು ಕೂಡ ಮನೆಯಲ್ಲಿ ಪೂಜೆ ಮಾಡಿದ ನಂತರ ವಿಷ್ಣು ದೇವಸ್ಥಾನ ಅಥವಾ ವೆಂಕಟೇಶ್ವರ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಇನ್ನು ಈ ವೈಕುಂಠ ಏಕಾದಶಿಯನ್ನು ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೀತಾರೆ. ಏಕೆಂದರೆ ವೈಕುಂಠದ ಬಾಗಿಲು ತೆರೆಯುವ ದಿನ ಅಂದರೆ ವೈಕುಂಠ ಏಕಾದಶಿಯ ದಿನದಂದು ಶ್ರೀಮನ್ನಾರಾಯಣನು 3 ಕೋಟಿ ದೇವತೆಗಳೊಂದಿಗೆ ಗರುಡ ವಾಹನದಲ್ಲಿ ಭೂಮಿಗೆ ಬಂದು ಭಕ್ತರನ್ನು ಹರಸುತ್ತಾನೆ, ದರ್ಶನವನ್ನು ನೀಡುತ್ತಾನೆ ಅನ್ನುವ ನಂಬಿಕೆ ಇದೆ. ಹಾಗಾಗಿ ಮುಕ್ಕೋಟಿ ಏಕಾದಶಿ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ವೈಕುಂಠ ಏಕಾದಶಿಯ ದಿನ ವಿಷ್ಣುವು ವೈಕುಂಠದಿಂದ ಬಂದು ಭಕ್ತರಿಗೆ ದರ್ಶನವನ್ನು ನೀಡುತ್ತಾನೆ. ಇನ್ನು ಯಾವ ರೀತಿಯಾಗಿ ಮನೆಯಲ್ಲಿ ವೈಕುಂಠ ಏಕಾದಶಿಯ ಪೂಜೆಯನ್ನು ಮಾಡಬೇಕು ಅಂದರೆ, ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಅಂದರೆ ಶುಭ್ರವಾದ ಬಟ್ಟೆಯನ್ನು ಧರಿಸಿ ಮನೆಯ ಬಾಗಿಲಿನೆಲ್ಲ ಸಾರಿಸಿ ರಂಗೋಲಿಯನ್ನು ಹಾಕಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವೆಲ್ಲಿ ಪೂಜೆ ಮಾಡ್ತಿರೋ ದೇವರ ಮನೆಯಲ್ಲಿ ಆ ಜಾಗದಲ್ಲಿ ಒಂದು ಮಣೆಯನ್ನು ಹಾಕಿ ಆ ಮಣೆಯ ಮೇಲೆ ಒಂದು ರಂಗೋಲಿಯನ್ನು ಹಾಕಿ ಆ ರಂಗೋಲಿಯ ಮೇಲೆ ವೆಂಕಟೇಶ್ವರ ಸ್ವಾಮಿಯ ಫೋಟೋವನ್ನು ಇಡಬೇಕು. ವೆಂಕಟೇಶ್ವರ ಸ್ವಾಮಿ ಫೋಟೋ ಇಲ್ಲ ಅಂದರೆ ವಿಷ್ಣುವಿನ ಫೋಟೋವನ್ನು ಇಟ್ಟು ಕೂಡ ಪೂಜೆಯನ್ನು ಮಾಡ್ಬೋದು. ಆ ಫೋಟೋಗೆ ಅರಿಶಿನ ಕುಂಕುಮ ಗೆಜ್ಜೆ ವಸ್ತ್ರ ಗಂಧವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಬೇಕು. ನಂತರ ಗಣೇಶನ ಒಂದು ವಿಗ್ರಹವನ್ನು, ಇಲ್ಲಾಂದರೆ ನೀವು ಅರಿಶಿನದಿಂದ ಕೂಡ ಗಣಪತಿಯ ವಿಗ್ರಹವನ್ನು ಮಾಡಿಡಿ. ನಿಮ್ಮ ಹತ್ರ ಏನಾದರೂ ಲಕ್ಷ್ಮಿಯ ಒಂದು ವಿಗ್ರಹ ಅಥವಾ ಲಕ್ಷ್ಮಿಯ ಫೋಟೋ ಇದ್ದರೂ ಕೂಡ ಅದನ್ನು ಇಡಿ. ಈ ಲಕ್ಷ್ಮೀ ವೆಂಕಟೇಶ್ವರ ಮತ್ತು ಲಕ್ಷ್ಮೀನಾರಾಯಣನ ಫೋಟೋ ಒಂದೇ ಫ್ರೇಮಲ್ಲಿ ಇರುತ್ತೆ ನೋಡಿ, ಅದನ್ನು ಇಟ್ಟು ಕೂಡ ನೀವು ಪೂಜೆಯನ್ನು ಮಾಡ್ಬೋದು. ನೀವು ಯಾವ ಫೋಟೋ ಇಡ್ತೀರೋ ಆ ಫೋಟೋಗೆ ಅರಿಶಿನ ಕುಂಕುಮ ಗಂಧವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಹಾಕಿ ಹೂಗಳಿಂದ ಅಲಂಕಾರವನ್ನು ಮಾಡಿ. ಹಾಗೆಯೇ ಇನ್ನೊಂದು ವಿಶೇಷವಾದದ್ದು ಅಂದರೆ ಈ ವೈಕುಂಠ ಏಕಾದಶಿಯ ದಿನದಂದು ವಿಷ್ಣುವಿಗೆ ತುಂಬಾ ಪ್ರಿಯವಾದ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ತುಂಬಾ ಪ್ರಿಯವಾದ ಅಕ್ಕಿ ಹಿಟ್ಟಿನ ದೀಪಗಳನ್ನು ಹಚ್ಚಬೇಕು. ಎಷ್ಟು ದೀಪವನ್ನು ಹಚ್ತೀರೋ ಅಷ್ಟು ದೀಪಗಳನ್ನು ಅಕ್ಕಿ ಹಿಟ್ಟಿನ ದೀಪವನ್ನು ರೆಡಿ ಮಾಡಿಕೊಂಡು ವೀಳ್ಯದೆಲೆಯ ಮೇಲೆ ಹಚ್ಚಬೇಕು. ವೀಳ್ಯದೆಲೆಯ ಮೇಲೆ 5 ಕಡೆ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ನಂತರ ಅದಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಈ ಅಕ್ಕಿ ಹಿಟ್ಟಿನ ದೀಪಗಳನ್ನು ಇಟ್ಟು ಆ ಅಕ್ಕಿ ಹಿಟ್ಟಿನ ದೀಪಗಳಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿ ನೀವು ಪೂಜೆಯನ್ನು ಮಾಡಬೇಕು. ಹಾಗೆಯೇ ನೈವೇದ್ಯವನ್ನು ಇಡಬೇಕು. ಕೋಸಂಬರಿ, ಪಾನಕ ಈ ರೀತಿಯಾದ ನೈವೇದ್ಯವನ್ನು ಇಡಿ. ಯಾವುದೇ ಕಾರಣಕ್ಕೂ ಕೂಡ ಅನ್ನದಿಂದ ಅಂದರೆ ರೈಸ್ ಐಟಮ್ಸಿಂದ ಮಾಡಿರುವಂಥ ನೈವೇದ್ಯವನ್ನು ಇಡೋದಕ್ಕೆ ಹೋಗಬೇಡಿ. ಅನ್ನವನ್ನು ಹೊರತುಪಡಿಸಿ ಬೇರೆ ಎಲ್ಲ ನೈವೇದ್ಯಗಳನ್ನು ಕೋಸಂಬರಿ, ಪಾನಕ ಈ ಥರದ ನೈವೇದ್ಯಗಳನ್ನು ಇಡಿ. ಮರೆತು ಕೂಡ ಅನ್ನದ ನೈವೇದ್ಯವನ್ನು ಇಡೋದಕ್ಕೆ ಹೋಗಬೇಡಿ. ನಂತರ ನೀವು ಪೂಜೆಯನ್ನೆಲ್ಲ ಮಾಡಿ ಕಾಯಿ ಒಡೆದು ಧೂಪವನ್ನು ಹಚ್ಚಿ ಮಂಗಳಾರತಿಯನ್ನು ಮಾಡಿ ಪೂಜೆಯನ್ನು ಮಾಡಬೇಕಾದ್ರೆ ವೆಂಕಟೇಶ್ವರ ಸ್ವಾಮಿಯ ಅಷ್ಟೋತ್ತರವನ್ನು ಹೇಳಿಕೊಂಡು ಪೂಜೆಯನ್ನು ಮಾಡಬೇಕು. ಮನೆಯಲ್ಲಿ ಪೂಜೆ ಮಾಡಿದ ನಂತರ ದೇವಸ್ಥಾನಕ್ಕೆ ಹೋಗಿ ವಿಷ್ಣುವಿನ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೆದು ವೈಕುಂಠ ದ್ವಾರದ ಕೆಳಗೆ ಹೋಗಿ ಬನ್ನಿ. ಇದಿಷ್ಟು ಕೂಡ ಸರಳವಾಗಿ ವೈಕುಂಠ ಏಕಾದಶಿಯ ದಿನದಂದು ಮನೆಯಲ್ಲಿ ಸರಳವಾಗಿ ಪೂಜೆ ಮಾಡುವಂಥದ್ದು. ಇನ್ನು ವೈಕುಂಠ ಏಕಾದಶಿಯ ದಿನದಂದು ಯಾವ ರೀತಿಯಾಗಿ ಉಪವಾಸವನ್ನು ಮಾಡಬೇಕು ಅನ್ನೋದನ್ನು ತಿಳಿಯೋಣ. ಸಾಮಾನ್ಯವಾಗಿ ನಾವು ಪ್ರತಿ ಏಕಾದಶಿಯ ದಿನ ಯಾವ ರೀತಿಯಾಗಿ ವ್ರತವನ್ನು ಮಾಡ್ತೀವೋ ಉಪವಾಸವನ್ನು ಮಾಡ್ತೀವೋ ಅದೇ ರೀತಿಯಾಗಿ ಅದೇ ಥರನೇ ವೈಕುಂಠ ಏಕಾದಶಿ ಎಂದು ಕೂಡ ಉಪವಾಸ ವ್ರತವನ್ನು ಮಾಡಬೇಕು. ವೈಕುಂಠ ಏಕಾದಶಿಯ ದಿನ ಪೂರ್ತಿಯಾಗಿ ಉಪವಾಸವಿದ್ದು ರಾತ್ರಿ ಪೂರ್ತಿ ಜಾಗರಣೆಯನ್ನು ಮಾಡಬೇಕು, ಧ್ಯಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು ಮತ್ತು ಹರಿಕೀರ್ತನೆಗಳನ್ನು ಅವತ್ತಿನ ದಿವಸ ಆಡಬೇಕು. ಪೂರ್ತಿ ಉಪವಾಸ ಇಡಬೇಕು. ಏಕಾದಶಿಯ ದಿನ ವ್ರತಾಚರಣೆಯನ್ನು ಮಾಡುವವರು ಕಠಿಣ ಉಪವಾಸವನ್ನು ಮಾಡಲೇಬೇಕು. ನೀವು ಒಂದು ಸಲ ಈ ವ್ರತವನ್ನು ಮಾಡ್ತೀವಿ ಉಪವಾಸ ಇರ್ತೀವಿ ಅಂತ ಅಂದ್ಕೊಂಡ್ರೆ ಕಠಿಣವಾದ ಉಪವಾಸವನ್ನು ಮಾಡಬೇಕು. ಯಾವುದೇ ಆಹಾರವನ್ನು ಸೇವಿಸಬಾರದು, ಏನನ್ನು ಕೂಡ ತಿನ್ನಬಾರ್ದು. ಅವತ್ತಿನ ದಿವಸ ಪೂರ್ತಿಯಾಗಿ ಉಪವಾಸ ಇರಬೇಕು. ತುಳಸಿ ನೀರನ್ನು ಸೇವನೆ ಮಾಡ್ಬೋದು ಅಂತ ಹೇಳ್ತಾರೆ.
ಆ ದಿನ ಪೂರ್ತಿಯಾಗಿ ತುಳಸಿ ನೀರನ್ನು ಸೇವನೆಯನ್ನು ಮಾಡ್ಬೋದು. ಇನ್ನು ನೀವು ಆ ದಿನ ಪೂರ್ತಿಯಾಗಿ ಉಪವಾಸವಿದ್ದು ಮಾರನೇ ದಿನ ದ್ವಾದಶಿಯಂದು ನೀವು ಉಪವಾಸವನ್ನು ಬಿಡಬೇಕು. ಮಾರನೇ ದಿನ ದ್ವಾದಶಿಯಂದು ಬೆಳಗ್ಗೆ 9 ಗಂಟೆಯ ಒಳಗೆ ನೀವು ದೇವರಿಗೆ ನೈವೇದ್ಯವನ್ನು ಅರ್ಪಿಸಿ ಪೂಜೆಯನ್ನು ಮಾಡಿ ಉಪವಾಸವನ್ನು ಬಿಟ್ಟು ಊಟವನ್ನು ಮಾಡ್ಬೋದು. ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ, ಆದರೂ ಕೂಡ ನಾವು ವೈಕುಂಠ ಏಕಾದಶಿಯ ಉಪವಾಸವನ್ನು ಮಾಡಲೇಬೇಕು ಅಂತ ಅನ್ನುವವರು ಒಂದು ಹೊತ್ತು ಊಟವನ್ನು ಕೂಡ ಮಾಡ್ಬೋದು. ಅಂದರೆ ಅವತ್ತಿನ ದಿನ ರಾತ್ರಿ ಸರಳವಾದ ಆಹಾರವನ್ನು ತಿನ್ನಬೇಕು. ಒಂದು ಹೊತ್ತು ಊಟ ಮಾಡುವವರು ಉದ್ದಿನ ಬೇಳೆಯನ್ನು ತಿನ್ನಬಾರ್ದು, ಸೊಪ್ಪನ್ನು ತಿನ್ನಬಾರ್ದು, ಮತ್ತು ಮೊಸರನ್ನು ತಿನ್ನಬಾರ್ದು, ಖಾರವಾದ ಊಟವನ್ನು ಮಾಡಬಾರ್ದು. ಹಾಲನ್ನು ಕುಡಿಬೋದು ಮತ್ತು ಹಣ್ಣುಗಳನ್ನು ತಿನ್ನಬಹುದು. ಸಪ್ಪೆಯಾದ ಆಹಾರವನ್ನು ಕೂಡ ತಿನ್ನಬಹುದು. ಅದರಲ್ಲೂ ಅನ್ನದ ಐಟಮ್ಸನ್ನಂತೂ ತಿನ್ನಲೇಬಾರದು ಮತ್ತು ನೈವೇದ್ಯವನ್ನು ಕೂಡ ಅರ್ಪಿಸಬಾರದು. ಯಾಕೆಂದರೆ ಮುರಾ ಎಂಬ ರಾಕ್ಷಸನು ಅಕ್ಕಿಯಲ್ಲಿ ವಾಸಿಸುವುದರಿಂದ ಅವತ್ತಿನ ದಿವಸ ರೈಸ್ ಐಟಮ್ಸನ್ನು ತಿನ್ನುವುದನ್ನು ನಿಷೇಧವನ್ನು ಮಾಡಲಾಗಿದೆ. ಇನ್ನು ಅವತ್ತಿನ ದಿವಸ ಹೆಚ್ಚಾಗಿ ಮಹಾವಿಷ್ಣುವಿನ ಸ್ಮರಣೆಯನ್ನು ಮಾಡಬೇಕು. ಜೊತೆಗೆ ವಿಷ್ಣು ವೆಂಕಟೇಶ್ವರ ಸ್ವಾಮಿಗಳ ದೇವಸ್ಥಾನಕ್ಕೆ ಹೋಗಿ ಬರಬೇಕು. ತುಂಬಾ ವಿಶೇಷವಾದ ಒಂದು ವೈಕುಂಠ ಏಕಾದಶಿ ಇದು. ಸಂತಾನ ಭಾಗ್ಯಕ್ಕಾಗಿ ವೈಕುಂಠ ಏಕಾದಶಿಯ ದಿನ ಶ್ರೀಕೃಷ್ಣನ ದರ್ಶನವನ್ನು ಮಾಡಿ ಸ್ಮರಣೆಯನ್ನು ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು. ನೀವು ವರ್ಷವಿಡೀ ಮಾಡುವ ಏಕಾದಶಿಗಳಿಗೆ ಈ ಒಂದು ವೈಕುಂಠ ಏಕಾದಶಿ ಸಮನಾಗಿರುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಸಾಧ್ಯವಾದರೆ ವೈಕುಂಠ ಏಕಾದಶಿಯ ವ್ರತವನ್ನು ಆಚರಣೆ ಮಾಡಿ. ಖಂಡಿತವಾಗಿಯೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ, ತುಂಬಾ ವಿಶೇಷವಾದದ್ದು. ಈ ನನ್ನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.